ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ, ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇತರರಿಗೂ ಈ ವಿಡಿಯೋನ ಶೇರ್ ಮಾಡಿ. ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ. ಬಹುದಿನಗಳ ನಿರೀಕ್ಷೆಯಲ್ಲಿದ್ದ ನಮ್ಮ ವಿಶೇಷ ಚೇತನರ ಬಸ್ ಪಾಸ್ ಕುರಿತು ಕೊನೆಗೂ ಒಂದು ನೋಟಿಫಿಕೇಷನ್ ಬಂದಿದೆ. ಆ ನೋಟಿಫಿಕೇಷನ್ ಏನು, ಅದರಿಂದ ಯಾರಿಗೆಲ್ಲ ಅನುಕೂಲ ಆಗಲಿದೆ ಅಂತಕ್ಕಂಥ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋವನ್ನು ಪೂರ್ತಿ ನೋಡಿ ಮತ್ತು ಪ್ರತಿದಿನ ಇದೇ ರೀತಿ ವಾಚ್ ಮಾಡಿ. ವಿಶೇಷ ಚೇತನರಿಗೆ 2024ನೇ ಸಾಲಿನ ರಿಯಾಯಿತಿ ಬಸ್ ಪಾಸ್ ವಿತರಿಸುವ ನವೀಕರಣದ ಪ್ರಕ್ರಿಯೆ ಡಿಸೆಂಬರ್ 29ರಿಂದ ನಡೆಯಲಿದೆ. ಈ ಸಂಬಂಧ ಫಲಾನುಭವಿಗಳು ಸೇವಾ ಸಿಂಧು ತಂತ್ರಾಂಶದಲ್ಲಿ ಅರ್ಜಿ ಸಲ್ಲಿಸಬೇಕು ಎಂದು ಕೆಎಸ್ಆರ್ಟಿಸಿ ವಿಭಾಗೀಯ ಅಧಿಕಾರಿಗಳು ತಿಳಿಸಿದ್ದಾರೆ. 2023ನೇ ಸಾಲಿನಲ್ಲಿ ವಿತರಿಸುವ ಅಂಗವಿಕಲರ ಬಸ್ ಪಾಸ್ಗಳನ್ನು 2024ರ ಫೆಬ್ರವರಿ ಅಂತ್ಯದವರೆಗೂ ಮಾನ್ಯ ಮಾಡಲಾಗುವುದು ಎಂದು ಸಹ ಇದೇ ಸಂದರ್ಭದಲ್ಲಿ ಪ್ರಕಟಣೆಯನ್ನು ಹೊರಡಿಸಲಾಗಿದೆ. ಹೊಸದಾಗಿ ಬಸ್ ಪಾಸ್ ಪಡೆಯಲಿಚ್ಛಿಸುವವರು ಫೆಬ್ರವರಿ 28ರ ಅಂತ್ಯದ ಒಳಗೆ, ಅಂದರೆ 29 ಡಿಸೆಂಬರಿಂದ ಆರಂಭವಾಗಿ ಫೆಬ್ರವರಿ 28ರ ಅಂತ್ಯದ ಒಳಗೆ ನೀವು ಹೊಸ ಬಸ್ ಪಾಸ್ಗೂ ಸಹ ಅರ್ಜಿಯನ್ನು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಸಲ್ಲಿಸಬಹುದು. ಅದಕ್ಕೆ ಬೇಕಾಗುವ ದಾಖಲಾತಿಗಳು UDID ಕಾರ್ಡ್, ಅಂದರೆ ವಿಶಿಷ್ಟ ವಿಕಲಚೇತನರ ಗುರುತಿನ ಚೀಟಿ ಹಾಗೂ ಅದರ ಪ್ರಮಾಣ ಪತ್ರ, ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಕೂಡ ಅವರು ಇತ್ತೀಚೆಗೆ ಕೇಳ್ತಾ ಇದ್ದಾರೆ. ಅದೇ ರೀತಿ ನಿಮ್ಮ ವಿಳಾಸದ ಪುರಾವೆಗಳು, ಅಂದರೆ ಆಧಾರ್ ಕಾರ್ಡ್, ಐಡೆಂಟಿ ಕಾರ್ಡ್ ಮತ್ತು 660 ರೂಪಾಯಿ ಶುಲ್ಕ ಹಾಗೂ 2 ಭಾವಚಿತ್ರ, ಒಂದು ಫುಲ್ ಭಾವಚಿತ್ರ ಅಂದರೆ ನಿಮ್ಮ ಅಂಗವೈಕಲ್ಯ ಕಾಣುವಂತಹ ಒಂದು ಫೋಟೋವನ್ನು ಸಹ ಅವರು ಕೇಳ್ತಾರೆ. ಅದೇ ರೀತಿ 2 ಪಾಸ್ಪೋರ್ಟ್ ಸೈಜಿನ ಫೋಟೋಗಳನ್ನು ತೆಗೆದುಕೊಂಡು ನೀವು ವಿಭಾಗೀಯ ನಿಯಂತ್ರಣಾಧಿಕಾರಿಗಳ ಹತ್ರ ಅಥವಾ ನಮ್ಮ ಸ್ಥಳೀಯ ಘಟಕಗಳು ಏನಿರ್ತವೆ ತಾಲೂಕು ಮಟ್ಟದಲ್ಲಿ, ಅಲ್ಲಿ ನೀವು ಬಸ್ ಪಾಸ್ಗೆ ಅರ್ಜಿಯನ್ನು ಹಾಕಿ ಅಲ್ಲಿ ತಗೊಂಡು ಕೊಡಬೇಕು. ಮೊದಲು ನೀವು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಅರ್ಜಿ ಸಲ್ಲಿಸಿರ್ತಕ್ಕಂಥ ಪ್ರತಿ ಮತ್ತು ಈ ಎಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ನೀವು 660 ರೂಪಾಯಿ ಶುಲ್ಕದೊಂದಿಗೆ ಹೊಸ ಬಸ್ ಪಾಸ್ಗಳನ್ನು ಪಡೆಯಬಹುದು. ಸ್ನೇಹಿತರೆ, ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಸುದ್ದಿ ಎಲ್ಲ ದಿನಪತ್ರಿಕೆಗಳಲ್ಲಿ ರಾರಾಜಿಸ್ತಿದೆ. ಅದು ತುಂಬ ಸಂತೋಷದ ಸುದ್ದಿ. ಅದು ಯಾವತ್ತೂ ಆಗಬೇಕಾಗಿರ್ತಕ್ಕಂಥ ಕೆಲಸ ಈಗ ಭಾರತ ಸರ್ಕಾರದ ಚುನಾವಣಾ ಆಯೋಗ ಅದನ್ನು ಮಾಡಿದೆ. ಆ ಸುದ್ದಿ ಏನಪ್ಪ ಅಂದರೆ, ರಾಜಕಾರಣಿಗಳು ಅಭ್ಯರ್ಥಿಗಳು ಅಂಗವಿಕಲರಿಗೆ, ಶಾರೀರಿಕ ನ್ಯೂನತೆ ಉಳ್ಳವರು ಅವಮಾನ ಉಂಟಾಗುವಂಥ ಪದ ವಾಕ್ಯಗಳನ್ನು ಸಾರ್ವಜನಿಕ ಭಾಷಣಗಳಲ್ಲಿ ಬಳಸಬಾರದು. ಹೌದು, ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಗಣ್ಯಾತಿರು ವ್ಯಕ್ತಿಗಳು ಕೂಡ ನಮ್ಮ ವಿಶೇಷ ಚೇತನ ಬಂಧುಗಳನ್ನು ಅವಮಾನಿಸುವಂತಹ ಒಂದು ಪದಗಳನ್ನು ಬಳಸಿ ಬಹಳ ಸುದ್ದಿಯಾಗಿದ್ದರು. ಅವ್ರಿಗೆಲ್ಲ ಈಗ ಚುನಾವಣಾ ಆಯೋಗ ಚಾಟಿಯನ್ನು ಬೀಸಿದೆ. ಹಾಗೊಂದು ವೇಳೆ ಅವಾಚ್ಯ ಶಬ್ದಗಳ ಬಳಸಿದರೆ ಅದನ್ನು ಅಂಗವಿಕಲರಿಗೆ ಮಾಡಿದ ಅವಮಾನ ಎಂದು ಪರಿಗಣಿಸಲಾಗುವುದು ಎಂದು ಚುನಾವಣಾ ಆಯೋಗ ಎಚ್ಚರಿಕೆ ನೀಡಿದೆ. ದೇಶದ ಎಲ್ಲ ರಾಜಕೀಯ ಪಕ್ಷಗಳು ರಾಜಕಾರಣಿಗಳಿಗೆ ಈ ಮೂಲಕ ಸಭ್ಯ ಭಾಷೆಯನ್ನು ಬಳಸಬೇಕೆಂದು ಎಚ್ಚರಿಕೆ ನೀಡಿದೆ. ಒಂದು ವೇಳೆ ಬಳಸಿದರೆ ಅಂಗವೈಕಲ್ಯತೆಗಳುಳ್ಳ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ 92ರ ವಿಧಿನಿಯಮ, ಅಂದರೆ ಇವರು ಇನ್ನೂ 92ರಲ್ಲೇ ಇದ್ದಾರೆ, 2016ರ ಅಧಿನಿಯಮದ ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದು ಎಂದು ಕೂಡ ಈ ಸಂದರ್ಭದಲ್ಲಿ ತಿಳಿಸಲಾಗಿದೆ. ರಾಜಕೀಯ ಪಕ್ಷಗಳು ಅಂಗವಿಕಲರನ್ನು ಪಕ್ಷದ ಸದಸ್ಯರು ಕಾರ್ಯಕರ್ತರನ್ನಾಗಿ ತೆಗೆದುಕೊಳ್ಳಬೇಕು. ಆ ಮೂಲಕ ಅವರ ಬಗ್ಗೆ ಇರುವ ನಿರ್ಲಕ್ಷ್ಯವನ್ನು ತೆಗೆದುಹಾಕಬೇಕು. ಅವರಿಗೆ ಸಮಾನ ಅವಕಾಶಗಳನ್ನು ಕಲ್ಪಿಸಬೇಕು. ಎಲ್ಲ ಪ್ರಚಾರ ಸಾಮಗ್ರಿಗಳನ್ನು, ಭಾಷಣಗಳು, ಸಾಮಾಜಿಕ ತಾಣಗಳಲ್ಲಿನ ಪೋಸ್ಟ್ಗಳು, ಜಾಹೀರಾತು, ಮಾಧ್ಯಮ ಪ್ರಕಟಣೆಗಳು ಮೊದಲು ಆಂತರಿಕ ಪರಿಶೀಲನೆಗೆ ಒಳಪಡಿಸಬೇಕು ಎಂದು ಆಯೋಗ ತಿಳಿಸಿದೆ. ಹಾಗಾದರೆ ಯಾವ್ಯಾವ ಪದ ಬಳಸಂಗಿಲ್ಲ ಅಂತ ನೋಡೋದಾದರೆ, ಎಲ್ಲ ಕಡೆ ಸಾಮಾನ್ಯವಾಗಿ ಬಳಸುವಂಥ ಮೂಗ, ಹುಚ್ಚ, ಕುರುಡ, ಕಿವುಡ, ಕುಂಟ ಈ ಒಂದು ಪದಗಳನ್ನು ಯಾವುದೇ ಕಾರಣಕ್ಕೂ ಯಾವೊಬ್ಬ ರಾಜಕೀಯ ವ್ಯಕ್ತಿ, ಯಾವೊಬ್ಬ ರಾಜಕೀಯ ಪಕ್ಷದ ಕಾರ್ಯಕರ್ತರು ಅಥವಾ ರಾಜಕಾರಣಿಗಳು ಬಳಸುವಂತಿಲ್ಲ. ಬಳಸಿದರೆ ಅವರ ಮೇಲೆ 2016ನೇ ಕಾಯ್ದೆ ಪ್ರಕಾರ ವಿಧಿ ಅನ್ವಯ ಕ್ರಮವನ್ನು ಕೈಗೊಳ್ಳಲಾಗುವುದು ಅಂತ ಹೇಳ್ಬಿಟ್ಟು ಮಾನ್ಯ ಚುನಾವಣಾ ಆಯೋಗ ಎಚ್ಚರಿಕೆಯನ್ನು ಕೊಟ್ಟಿದೆ. ಇದು ತುಂಬ ಸಂತಸಕರ ವಿಷಯವಾಗಿದೆ. ಇದು ಕೂಡಲೇ ಜಾರಿಗೆ ಬರಬೇಕು ಅಂತ ಹೇಳ್ಬಿಟ್ಟು ನಾವು ಕೂಡ ಈ ಸಂದರ್ಭದಲ್ಲಿ ಒತ್ತಾಯಿಸ್ತೀವಿ. ಈ ವಿಡಿಯೋಗೆ ಲೈಕ್ ಮಾಡಿ, ಪ್ರತಿದಿನ ಹೀಗೆ ನಮ್ಮ ಚಾನಲ್ ವಾಚ್ ಮಾಡಿ. ನಮಸ್ಕಾರ.